ಸರ್ ರೆಟ್ರೋ ಗೆಟಪ್ ಅಲ್ಲಿ ಇದ್ದಾರೆ ಎಲ್ಲ ಆಕ್ಟರ್ಗಳು ಕೂಡ. ರವಿ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು. ಸರ್ ಅಂದ್ರು ಪ್ರಮೋಷನಲ್ಲೂ ಹಂಗೆ ಸಿನಿಮಾದಲ್ಲಿ ಅಲ್ಲದೆ ಪ್ರಮೋಷನ್ ಹಂಗೆ ಇದ್ದಾರೆ. ಯಾವ ಥರದ ಕಾನ್ಸೆಪ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಡೆಯಿಂದ ಸಿನಿಮಾದ? ರೆಟ್ರೋ ಅಂದ ತಕ್ಷಣ ನಿಮಗೆ 1975 ಗೊತ್ತಾಯಿದೆ. ಈಗ ನಮ್ಮ ಧ್ರುವ ಬಟ್ಟೆ ಹಾಕೊಂಡಿರೋ ನೋಡಿರ್ತೀರ ನೀವೆಲ್ಲ ರೆಟ್ರೋ. ಬಟ್ ಅದನ್ನು ನಮ್ಮ ಹುಡುಗಿ ಪಕ್ಕದಲ್ಲಿ ನಾವು ಒಂದು ಹುಡುಗಿ ಕೂತಿಯಾಳ ನೋಡಿ, ಮತ್ಲಕ್ಷ್ಮಿ ಹೆಂಗೆ ಬಂದೇಳಿ ನೋಡಿ, ಗ್ಲಾಮರಾಗೆ ಲಗ 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 ಅಂತ ಬಂದ್ಯಾಳೆ. ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ? ಯಾಕೆ ಬಂದಿಲ್ಲ ಅಂತ ಕೇಳಿ. ಸೊ ರೆಟ್ರೋ ಅಂದರೆ 1975, 80s ಅಂಡರಲ್ಲಿ ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ. ಕಾಳಿದಾಸ ಕೇಳಿ ಹಳೆ ಬೆಂಗಳೂರನ್ನ ತೋರಿಸ್ತಾನೆ. ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ, ಸೊ ಅದನ್ನು ಹೇಳಕ್ಕೆ ಕೊಟ್ಟಿದ್ದೀವಿ. ಅದೇ ಬರುತ್ತೆ, ಏಪ್ರಿಲ್ಗೆ ಬರುತ್ತೆ, ನೀವೇ ನೋಡ್ತೀರಾ. ಏಪ್ರಿಲ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಏಪ್ರಿಲ್ ಅಂತ ಹಾಕಿಕ್ಬಿಟ್ರೆ ನೀವೆಲ್ಲ ಸೇರ್ಕೊಂಡ ಮೇಲೆ. ಹಾಂ ಸರಿ, ಆಮೇಲೆ ಇನ್ನೇನು ಸಮಾಚಾರ? ರಮೇಶ್ ಸರ್ ಒಂದು ಇಂಟರ್ವ್ಯೂ ಸರ್ ನಮಗೆಲ್ಲ ಸಿಕ್ತಾಗ, ಯೂಟ್ಯೂಬರ್ಸ್ ಎಲ್ಲ ಸಿಕ್ತಾಗ ಮಾತಾಡ್ತಾ ಇದ್ರು, ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನಾನು ಒಂಥರ ರೌಡಿ ಗೆಟಪ್ ಅಲ್ಲಿ ಮಾಡ್ತೀನಿ, ರೌಡಿಸಮ್ ಅಲ್ಲೇ ಮಾಡೋದು, ನಾನು ನಾರ್ಮಲ್ ಆಗಿ ಲವ್ ಇವೆಲ್ಲ ಸಾಕಾಗ್ಬಿಟ್ಟಿದೆ ನನಗೆ, ಇನ್ನೇನಿದ್ರು ರೌಡಿಯಾಗಿ ಇದು ಮಾಡ್ಬೇಕು ಅಂತ. ಏನೋ ಈ ಸಿನಿಮಾದಲ್ಲಿ ಏನಾದ್ರು ವಿಜಯ್ ಸರ್ ಅದೇ ಕೇಳಿದ್ದ ನೀನು ಎಲ್ಲರ ಮುಂದೆ ಕೇಳಿ. ಎಲ್ಲ ಯೂಟ್ಯೂಬ್ ಎಲ್ಲ ಯೂಟ್ಯೂಬರ್ಗೂ ಕೇಳಿದ್ದಾರೆ. ಹೌದಾ? ಸರಿ, ಏಪ್ರಿಲ್ ನೋಡೋಣ. ಅದೇನು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ನಿನ್ಗೇನ ಗೊತ್ತಾ ಮಗನೇ? ಇಲ್ಲ ಇವಳು ಗೊತ್ತು, ಈ ನಮ್ಮ ಹೀರೋಯಿನ್ ಗೊತ್ತಿದೆ. ಹೇಳ್ಬಿಡ ಮಗ, ಇದು ಹೇಳ್ಬಿಡ, ಇರ್ಲಿ ಹೇಳ್ಬಿಡ. ಸೊ ಏಪ್ರಿಲ್ ಬರುತ್ತೆ, ಏಪ್ರಿಲ್ ನೋಡಿ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವಾ ಮಕ್ಕಳ? ಆಮೇಲೆ ಇನ್ನೇನಲ್ಲ ಸಮಾಚಾರ? ನಿಮಗೆ ಕಾಳಿದಾಸನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಎಷ್ಟು ಖುಷಿ ಕೊಡ್ತು, ಪ್ಲಸ್ ಆ್ಯಸ್ ಆನ್ ಆ್ಯಕ್ಟರ್ ಆಗಿ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಆಗುತ್ತೆ? ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಅ ಗ್ರೇಟ್ ಅಪಾರ್ಚುನಿಟಿ ಫಾರ್ ಮಿ. ಏಕೆಂದರೆ ಹೀಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ. ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಸ್ವಲ್ಪ ಕಷ್ಟ. ಕರೆಕ್ಟ್ ಅಲ್ವಾ? ಜಿನಿಯನ್ಲಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ, ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ, ಶಿವಣ್ಣನ ಜೊತೆ ಮಾಡಿದ್ದಾರೆ, ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ. ಸೊ ಈ ಸೀನ್ ದೊಡ್ಡ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ದಾರೆ. ಸೊ ಅವನು ದೊಡ್ಡ ಆ್ಯಕ್ಟ್ರ್ ಅಂತ ಅಲ್ಲ ಹಂಗಲ್ಲ, ದೊಡ್ಡ ಆ್ಯಕ್ಟರ್ಸ್ ಜೊತೆ ಮಾಡಿದ್ದಾರೆ. ನಾವು ಅದಕ್ಕೇ ಯಾವ್ದಾರ ಒಂದು ಸೀನ್ ಹೇಳಿದಾಗ ಒಂದು 5-6 ಥರ ಮಾಡ್ತೀವಿ. ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಳ್ರಿ ಅಂತ. ಯಾಕೆಂದರೆ ಅವ್ರದ್ದು ಒಂಚೂರು ಅತೃಪ್ತ ಆತ್ಮ, ಇಲ್ಲ ಇನ್ನೂ ಒಂಚೂರು ಬೇಕು, ನನಗೆ ಇನ್ನೂ ಬೇರೆ ಬೇಕು ಅಂತ. ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ. ಇಲ್ಲ ಬ್ರೋ, ದೇ ಹ್ಯಾವ್ ಗಿವನ್ 100%. ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನಿಮಾ ಇದು. ಈ ಸಿನಿಮಾಲಿ ನೀವು ಯೂಶಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ. ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳಂಗೆ ಇಲ್ಲ, ಅದಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ದಾರೆ. ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ ಅವ್ನು ತುಂಬ ಇನ್ನೋಸೆಂಟ್ ಅವನು. ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗೆ ಬೇಜಾರಾಗಬೇಕು. ಸೊ ಅಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಕ್ಯಾರೆಕ್ಟರ್ನ. ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ, ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ. ಸೊ ಇಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ, ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ. ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಹೀಸ್ ಡನ್ ಅ ವಂಡರ್ಫುಲ್ ಜಾಬ್. ಹೀಸ್ ಅ ಪರ್ಫೆಕ್ಟ್ ಡೈರೆಕ್ಟರ್. ಸರ್ ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ನಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ, ಅದರೆಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಸರ್? ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಆ ಥರ ಏನು ಪ್ರಿಪ್ರೇಷನ್ ಅಂತ ಏನಿಲ್ಲ. ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ಎಲ್ಲಿ ಬೇಕಾದ್ರೂ ಜನ ನೋಡ್ತಾರೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಕಂಟೆಂಟು ಎಲ್ಲಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ. ಪ್ಯಾನ್ ಇಂಡಿಯಾ ಅನ್ಕೊಂಡೇನಿಲ್ಲ, ಕಂಟೆಂಟ್ ಓರಿಯೆಂಟೆಡ್. ಸೊ ಇಲ್ಲಿ 5 ಲ್ಯಾಂಗ್ವೇಜು ಸಿನಿಮಾ ಆಗ್ತದೆ. ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಕಂಟೆಂಟ್. ನಿಮ್ಗೆ ಗೊತ್ತಾಯಿದೆ, ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ. ಇವಾಗ್ಲೂ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದರೂ ಹಿಂದಿ ಲಿರಿಕ್ಕು, ಹಾಂ, ಗುರುಜಿ ಕಿ ಚಾಲ್ ದೇಕು ಅಂದ್ಕೊಂಡೆಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಾರೆ. ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್, ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನು ಮಾಡ್ತಾರೆ. ಸೊ ಹೋಗ್ತಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಲೆಟ್ಸ್ ಸಿ. ಭಾರತ ಎಲ್ಲ ಕಡೆ, ಭಾರತ ಅಂತಲ್ಲ
ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಸೊ ಇವೆಲ್ಲ ನೋಡ್ತೀರಾ, ಆಮೇಲೆ ಮಾತಾಡೋಣ. ಡಬ್ಬಿಂಗ್ ಎಲ್ಲರನ್ನೂ ಕರೆದಿದ್ರಿ, ಮುಕ್ತಾಯ ಆಯ್ತಾ? ಮತ್ತೆ ಧ್ರುವ ಸರ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾರು ಡಬ್ ಮಾಡ್ತಿದ್ದಾರೆ? ಇಲ್ಲ ಸರ್ ಡಬ್ ಇಲ್ಲ, ಎಲ್ಲರದು ಡಬ್ಬಿಂಗ್ ಆಗಿದೆ. ಈಗ ಧ್ರುವರ್ದು ಮಾಡಬೇಕು, ಧ್ರುವರ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ. ಸೊ ಕನ್ನಡ ಧ್ರುವರ್ ಮಾಡ್ತಾರೆ, ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀಯ ನಮಗನೇ? ಬೇರೆ ಲ್ಯಾಂಗ್ವೇಜು ಅಣ್ಣ ಇದು ಕನ್ನಡ ಮಾಡ್ತೀನಿ. ಅವ್ನು ಹೆಂಗೆ ಹೇಳ್ದ ಅಂದರೆ ಕನ್ನಡ ಮಾಡ್ತೀನಿ, ತೆಲುಗು ಮಾಡ್ತೀನಿ, ತಮಿಳು ಮಾಡ್ತೀನಿ ಅನ್ನಕ್ಕೆ ಬಂದ. ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ, ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ. ಸೊ ಬೇರೆಯವ್ರ ಕಡೆ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್. ಯಾಕೆಂದರೆ ಆ ಟೋನ್ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ. ಮತ್ಲಕ್ಷ್ಮಿ ಲಾಸ್ಟ್ ಇನ್ನೊಂದು ಎರಡು ಸೀನ್ ಇದೆ ಮತ್ಲಕ್ಷ್ಮಿ ಅಲ್ವಾ? ಸೊ ಪೂರಾ ಸ್ಟೈಲಾಗೆ ಪೂರಾ ಹೋ ಅಂದ್ಕೊಂಡೆಲ್ಲ ಮಾಡವ್ರೆ. ಏನು ಮಾಡಮರೆ? ಸೊ ಇಟ್ಸ್ ಗುಡ್. ಎವ್ರಿ ಒನ್ಸ್ ಡಬ್ಬಿಂಗ್ ಫಿನಿಶ್. ಓನ್ಲಿ ಧ್ರುವರ್ದು ಮಾತ್ರ ಇದೆ. ಧ್ರುವರ್ದು ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ. ಟೈಟಲ್ ಲಾಂಚಿಗೆ ಕರೆದಾಗ ಅಂದ್ರೆ ಅಲ್ಲಿನ ಸ್ಟಾರ್ಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ವಾಯ್ಸಲ್ಲಿ ಡಬ್ ಕೊಡ್ಸಿದ್ರಿ, ಅವ್ರದ್ದೇ ಕಂಟಿನ್ಯೂ ಆಗುತ್ತೆ ಅಥವಾ? ಆಬ್ವಿಯಸ್ಲಿ 100%. ಯಾವುದು ಚೇಂಜ್ ಇರಲ್ಲ. ಇನ್ನು ಮೋರ್ ದೆನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ಟರೆ ಅದರಲ್ಲಿ ಯಾವುದು ಚೇಂಜ್ ಇರೋಲ್ಲ, ಯಾವುದೂ ಇದು ಇರೋಲ್ಲ. ಓಕೆ.